ನಮಸ್ತೆ ಸ್ನೇಹಿತರೆ, ಸ್ಟೋರೀಸ್ ಬೈ ಸುಮಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಸುಮಲತಾ ಪೂಜಾರಿ. ಸ್ನೇಹಿತರೆ, ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದಕ್ಕೆ ಶುರು ಮಾಡಿ 1 ವರ್ಷ 4 ತಿಂಗಳಾಗ್ತಾ ಬಂತು. ಹಾಗೆ ಇಷ್ಟು ಸಮಯ ನಾನು ರಾಯರನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಪೂಜಿಸ್ತಾ ಬಂದಿದ್ದೇನೆ. ಹಾಗೆ ನನ್ನ ಜೀವನದಲ್ಲಿ ನಡೆದಂತಹ ಒಂದು ರಾಯರ ಪವಾಡದಿಂದಾಗಿ ನಾನು ರಾಯರನ್ನು ನಂಬುವುದಕ್ಕೆ ಶುರು ಮಾಡಿದೆ. ಹಾಗೆ ಅದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಯಾವತ್ತು ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅವರನ್ನು ಭಕ್ತಿಯಿಂದ ಪ್ರಾರ್ಥಿಸೋದಕ್ಕೆ ಶುರು ಮಾಡಿದೆ ನೋಡಿ, ಅವತ್ತಿಂದ ನನ್ನ ಮನಸ್ಸಿಗೆ ನೆಮ್ಮದಿ, ಹಾಗೆ ನನ್ನ ಕಷ್ಟಗಳೆಲ್ಲವೂ ಹಂತ ಹಂತವಾಗಿ ದೂರವಾಗಿ ನಾನು ನನ್ನ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇನೆ. ಹಾಗೆ ನೆಮ್ಮದಿಯ ಜೀವನವನ್ನು ಕೂಡ ನಡೆಸ್ತಾ ಇದ್ದೇನೆ. ಇವಾಗಂತೂ ಪ್ರತಿ ಗುರುವಾರ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೇವೆ. ನಾನು ಬೆಳಗ್ಗೆ ಹೋಗಿ ಹೆಜ್ಜೆ ನಮಸ್ಕಾರ ಹಾಕಿ ಮತ್ತೆ ಬರ್ತೇನೆ. ಮತ್ತು ಮನೆಗೆ ಬಂದು ನನ್ನ ಕೆಲಸ ಎಲ್ಲ ಮುಗಿಸಿ ಸಂಜೆ ವಾಪಸ್ 7 ಗಂಟೆಗೆ ಅಲ್ಲಿ ಪೂಜೆ ಇರ್ತದಲ್ವ, ಅದಕ್ಕೆ ನಾನು ನಮ್ಮ ಯಜಮಾನರು ಮಕ್ಕಳು ಜೊತೆಯಾಗಿ ಹೋಗಿ ಅಲ್ಲಿ ಪೂಜೆ ಎಲ್ಲ ನೋಡಿ ಕಣ್ತುಂಬಿಸಿಕೊಂಡು ಪ್ರಸಾದ ಎಲ್ಲ ತಗೊಂಡು ಆಮೇಲೆ ವಾಪಸ್ ಮನೆಗೆ ಬರ್ತೇವೆ. ಇದು ನಮ್ಮ ಗುರುವಾರದ ದಿನಚರಿಯಾಗಿರುತ್ತೆ. ಹಾಗೆ ಒಂದು ಗುರುವಾರ ಕೂಡ ನಾವು ತಪ್ಪಿಸೋದಿಲ್ಲ. ನನಗೆ ಗುರುವಾರ ಹೋಗಲಿಲ್ಲ ಅಂತ ಹೇಳಿದರೆ ಅವತ್ತಿನ ದಿನವೇ ಸಂಪೂರ್ಣ ಆಗೋದಿಲ್ಲ. ಹೀಗೆ ಇರುವಾಗ ನಾವು ಈಗ ಗುರುವಾರ ಸಂಜೆ ಪೂಜೆಗೆ ಹೋಗ್ತೇವೆ ಅಲ್ವಾ, ಅಲ್ಲಿ ಭಜನೆ ಮಾಡ್ತಾರೆ ನೋಡಿ, ಹೆಂಗಸರೆಲ್ಲ ಸೇರಿಕೊಂಡು. ಆ ಭಜನೆ ಟೀಮಲ್ಲಿ ನನಗೆ ದಿವ್ಯಾ ಅನ್ನೋರೊಬ್ಬರು ಪರಿಚಯ ಆಗಿರ್ತಾರೆ. ಅವರು ಹೀಗೆ ತುಂಬ ಆತ್ಮೀಯವಾಗಿ ಮಾತಾಡುವಾಗ ನಾನು ಅವರ ಹತ್ರ ನನ್ನ ಒಂದು ದೊಡ್ಡ ಆಸೆಯನ್ನು ಹೇಳಿಡ್ತೇನೆ. ಅವರ ಹತ್ರ ಹೇಳ್ತೇನೆ, ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇದೆ ದಿವ್ಯ. ಆದರೆ ನನ್ನ ದೊಡ್ಡ ಸಮಸ್ಯೆ ಏನು ಅಂತೇಳಿ, ನನಗೆ ಪ್ರಯಾಣ ಅಂದರೆ ಆಗೋದಿಲ್ಲ. ನಾನು ಎಲ್ಲಾದರೂ ದೂರ ಪ್ರಯಾಣ ಮಾಡೋದಿದ್ದರೆ ಒಂದು ಅರ್ಧ ಮುಕ್ಕಾಲು ಗಂಟೆಗೊಮ್ಮೆ ವಾಂತಿ ಮಾಡ್ತೇನೆ. ಒಂದು 3-4 ಸಲ ನನಗೆ ವಾಂತಿ ಆದರೆ ನಾನು ಫುಲ್ ಕಂಗಾಲಾಗಿ ಹೋಗ್ತೇನೆ. ಮತ್ತು ಮನೆಗೆ ಹಿಂತಿರುಗಿದ ನಂತರ ಒಂದು 2 ದಿವಸ ಬೇಕಾಗ್ತದೆ ನನಗೆ ಸುಧಾರಿಸ್ಕೊಳ್ಳಿಕ್ಕೆ ಅಂತ. ಹಾಗೆ ಅವ್ರು ಹೇಳ್ತಾರೆ, ನಿಮಗೆ ಅಷ್ಟು ಸಮಸ್ಯೆ ಎಲ್ಲ ಆಗ್ತಾ ಇದೆಯಾ, ಆದರೆ ನೀವು ಏನು ಬೇಜಾರು ಮಾಡಬೇಡಿ, ನೆಕ್ಸ್ಟ್ ಟೈಮ್ ನಾನೇನಾದರೂ ಮಂತ್ರಾಲಯಕ್ಕೆ ಹೋಗುವಾಗ ನಿಮಗೆ ಹೇಳ್ತೇನೆ, ನಮ್ಮ ಜೊತೆ ಬನ್ನಿ, ನೀವು ಏನೂ ಆಗೋದಿಲ್ಲ, ಎಲ್ಲ ರಾಯರು ನೋಡ್ಕೋತಾರೆ ಅಂತ. ಹಾಗೆ ನಾನು ಕೂಡ ಆಯಿತು ಅಂತ ಅವರ ಹತ್ರ ಹೇಳಿಡ್ತೇನೆ. ಹೀಗೆ ಇರಬೇಕಾದ್ರೆ ಇತ್ತೀಚೆಗೆ 1 ವಾರ ಮುಂಚೆ ನನಗೆ ಅವರು ಮೆಸೇಜ್ ಹಾಕ್ತಾರೆ, ಸುಮಾ ನಾವು ಈ ಥರ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಪರಿಚಯದವರೊಬ್ಬರು ಶೋಭಾ ಅಂತ ಇದ್ದಾರೆ, ಅವರೀಗ 10ನೇ ವರ್ಷ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಹಾಗೆ ಅವ್ರು ನನ್ನನ್ನು ಕರೆದ್ರು. ಹಾಗೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ನೀವು ಬರ್ತೀರಾ ಅಂತ ಕೇಳಿದರು. ನನಗೆ ಅದನ್ನು ಕೇಳಿ ತುಂಬ ಖುಷಿಯಾಯಿತು. ಹಾಗೆ ಅವ್ರ ಹತ್ರ ಹೇಳಿದೆ, ನಾನು ನನ್ನ ಯಜಮಾನ್ರ ಹತ್ರ ಕೇಳಿ ನಿಮಗೆ ಹೇಳ್ತೇನೆ ಅಂತೇಳಿ. ಆಮೇಲೆ ನನ್ನ ಯಜಮಾನ್ರ ಹತ್ರ ಬಂದು ನಾನು ಹೇಳಿದೆ, ನೋಡಿ ಈ ಥರ ಅವರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಅಂತೆ, ಅವರು ಒಂದು 4-5 ಜನ ಇದ್ದಾರೆ ಅಂತ ಹೆಂಗಸರು, ಅದರ ಜೊತೆ ನಾನು ಸಹ ಹೋಗ್ತೇನೆ ಅಂತ. ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದರು, ಹೋಗೋ ದೊಡ್ಡ ವಿಷಯ ಅಲ್ಲ, ಆದರೆ ನೀನು ಹೇಗೆ ಹೋಗ್ತೀಯಾ, ನಿನಗೆ ಇಲ್ಲಿಂದ ನಿಮ್ಮ ಅಮ್ಮನ ಮನೆಗೆ ಅಂದರೆ ಒಂದು 3/4 ಗಂಟೆ ಇರೋದು ನಮ್ಮ ಅಮ್ಮನ ಮನೆಗೆ ಹೋಗಲಿಕ್ಕೆ. ಅಷ್ಟು ದೂರ ನೀನು ಬಸ್ಸಲ್ಲಿ ಕಾರಲ್ಲಿ ಹೋದ್ರೇ ನೀನು ವಾಂತಿ ಮಾಡ್ಕೋತೀಯ, ಮತ್ತು ನೀನು ಫುಲ್ಲು ಕಂಗಾಲಾಗ ಹೋಗ್ತೀಯ. ಇನ್ನು ಮಂತ್ರಾಲಯಕ್ಕೆ ಹೋಗೋದು ಅಂದರೆ ಒಂದು 650 ಕಿಲೋಮೀಟ್ರಿಂದ 700 ಕಿಲೋಮೀಟ್ರ್ ಹತ್ರ ಆಗ್ಬೋದು. ಅಷ್ಟು ದೂರ ನೀನು ಹೇಗೆ ಹೋಗ್ತೀಯಾ ಅಂತ. ನನಗೆ ತಕ್ಷಣ ಟೆನ್ಷನ್ ಆಗೋದಕ್ಕೆ ಶುರುವಾಯಿತು. ಇವ್ರು ಹೇಳ್ತಿರೋದು ನಿಜ ಅಲ್ವಾ, ನನಗೆ ಪ್ರಯಾಣ ಅಂದರೆ ಆಗೋದೇ ಇಲ್ಲ, ಆದರೂ ಕೂಡ ನಾನು ಅಷ್ಟು ದೂರ ಹೇಗೆ ಹೋಗಬಲ್ಲೆ ಅಂತ ನನಗೆ ತುಂಬ ಭಯ ಆಗೋದಕ್ಕೆ ಶುರುವಾಯಿತು. ಮತ್ತು ನಾನು ಈ ಕಡೆ ಹೋಗೋದೋ ಬೇಡವೋ ಅಂತ ತುಂಬ ಟೆನ್ಷನ್ ಆಗಿ ಒಂದು 2 ದಿವಸ ಇದೇ ಯೋಚನೆಯಲ್ಲಿ ಮುಳುಗಿ ಹೋದೆ. ನಂತರ ದಿವ್ಯನ ಹತ್ರ ಮತ್ತೆ ನಾನು ಫೋನ್ ಮಾಡಿ ಹೇಳಿದೆ, ದಿವ್ಯಾ ಈ ಥರ ವಿಷಯ ಇದೆ, ನಾನು ಏನು ಮಾಡೋದು ಅಂತ. ಅದಕ್ಕೆ ಅವರು ಹೇಳಿದರು, ನಿಮ್ಮ ಮನೆಯವರು ಕೂಡ ಜೊತೆಯಲ್ಲಿ ಬರಲಿ, ಬೇಕಾದರೆ ನಾವು ಒಟ್ಟಿಗೆ ಹೋಗುವ, ಏನಾಗ್ಬೋದು, ಎಲ್ಲರೂ ಜೊತೆಯಾಗಿ ಹೋಗಿ ಬಂದರೆ ಒಂದು ಖುಷಿ ಅಲ್ವಾ, ಅವರ ಹತ್ರ ಕೇಳಿ ಬರ್ತಾರಾ ಅಂತ ಹೇಳಿದರು. ಹಾಗೆ ನಾನು ನಮ್ಮ ಯಜಮಾನ್ರ ಹತ್ರ ಬಂದು ಹೇಳಿದೆ, ನಾವು ಜೊತೆಯಾಗಿ ಹೋಗಿ ಬರುವನ, ಅವರೊಂದು 3 ಜನ ಇರ್ಬೋದು, ಅದರ ಜೊತೆ ನಾವು ಕೂಡ ಸೇರಿಕೊಂಡು ನಾವು ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಹೋಗಿ ಬರುವ, ಮತ್ತೆ ನಮಗೆ ಈ ಅವಕಾಶ ಸಿಗುತ್ತಾ ಇಲ್ವಾ ಅಂತ ಯಾರಿಗೆ ಗೊತ್ತು ಅಂತ. ಹಾಗೆ ಒಮ್ಮೆ ನಾವು ಎಲ್ಲರೂ ಜೊತೆಯಾಗಿ ಹೋಗೋದು ಅಂತ ಮಾತುಕತೆ ಆಯಿತು. ಆದರೆ ಕೆಲವೊಂದು ಸಮಸ್ಯೆಗಳಿರ್ತವೆ ಅಲ್ವ ನಮ್ಮ ಜೀವನದಲ್ಲಿ. ಅಂದರೆ ಇವಾಗ ನಮಗೆ ಒಂದು ಹೋಟೆಲ್ ಇದೆ, ಹಾಗೆ ಅಲ್ಲಿ ಜನ ಮಾಡಬೇಕು, ಹಾಗೆ ಜನ ಎಲ್ಲ ಸೆಟ್ ಆಗಲಿಲ್ಲ. ಕೊನೆಗೆ ನಮ್ಮ ಯಜಮಾನರು ಬರೋದು ಕ್ಯಾನ್ಸಲ್ ಆಯಿತು. ಹಾಗೆ ಮಕ್ಕಳ ನಾನು ಕರ್ಕೊಂಡು ಹೋಗುವ ಅಂತ ಹೇಳಿದರೆ, ಒಂದು ವೇಳೆ ನಾನು ಹೋಗಬೇಕಾದ್ರೆ ನನಗೇನಾದರೂ ವಾಂತಿಯಾಗಿ ನಾನು ಕಂಗಾಳಾದರೆ ಮಕ್ಕಳನ್ನು ಹಿಡ್ಕೊಂಡು ನಾನು ಕಷ್ಟ ಆಗ್ಬೋದು ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳಿದರು, ಮಕ್ಕಳಿಗೆ ಅಂತೂ ಸ್ಕೂಲ್ ಬೇರೆ ಇದೆ, ಇನ್ನು ಎಕ್ಸಾಮ್ ಬೇರೆ ಹತ್ತಿರ ಬರ್ತಾ ಇದೆ, ಕ್ಲಾಸ್ ಮಿಸ್ ಮಾಡ್ಕೊಳ್ಳೋದು ಬೇಡ ಮಕ್ಕಳು, ನಾವು ಇನ್ನೊಂದು ಸಲ ಜೊತೆಯಾಗಿ ಎಲ್ಲರೂ ಹೋಗಿ ಬರುವ, ಇವಾಗ ರಾಯರು ನಿನ್ನನ್ನು ಕರಿತಾ ಇದ್ದಾರೆ, ಹಾಗಾಗಿ ನೀನು ಹೋಗಿ ಬಾ ಅಂಥೇಳಿ ನನ್ನನ್ನು ಧೈರ್ಯ ತುಂಬಿಸಿ ಅವರು ನನ್ನನ್ನು ಕಲಿಸ್ಕೊಟ್ರು. ಹಾಗೆ ನಾನು ಆಮೇಲೆ ಅವ್ರ ಜೊತೆ ಮಂತ್ರಾಲಯಕ್ಕೆ ನಾವು ಜೂನ್ 28 ಶುಕ್ರವಾರದಂದು ನಾವು ಮಂತ್ರಾಲಯಕ್ಕೆ ಹೊರಟೆವು.
ಬೆಳಗಿನ ಜಾವ 6:15ಕ್ಕೆ ನಮಗೆ ಬಸ್ ಸಿಗ್ತದೆ. ನಮ್ಮ ಯಜಮಾನ್ರೆ ನನ್ನನ್ನು ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಿ ಬರ್ತಾರೆ. ನನ್ನ ಮಕ್ಕಳು ತುಂಬ ಬೇಜಾರು ಮಾಡ್ಕೋತಾರೆ, ನಮಗೆ ಬರ್ಲಿಕ್ಕೆ ಆಗ್ತಾ ಇಲ್ವೇ ಅಂತ. ಹಾಗೆ ನಾನು ಹೋಗೋ ಖುಷಿ ಅಂದರೆ ರಾಯರನಲ್ಲಿ ಹೋಗಿ ನಾನು ನೋಡ್ತೇನೆ ಅಂತ ಖುಷಿ ಕೂಡ, ಹಾಗೆ ಮನೆಯವರನ್ನ ಮಕ್ಕಳನ್ನು ಬಿಟ್ಟು ಹೋಗ್ತೇನೆ ಅಂತ ಬೇಜಾರು ಕೂಡ ಆಗ್ತಾ ಇತ್ತು. ಆದರೂ ನನ್ನನ್ನು ರಾಯರೇ ಕರಿತಾ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಹಾಗೆ ಧೈರ್ಯ ಮಾಡಿ ನಾನು ಕೂಡ ಹೊರಟೆ. ಇಲ್ಲಿಂದ ನಾವು ಪುತ್ತೂರಿಂದ ನಾನು ಹಾಗೆ ದಿವ್ಯಾ ಅವರನ್ನು ಕರೆದಿದ್ರಲ್ವ, ಶೋಭಾಕ್ಕ ಅವರು, ಹಾಗೆ ಅವ್ರ ಜೊತೆ ವಿದ್ಯಾ ಅನ್ನೋರು, ಹೀಗೆ 4 ಜನ ನಾವು ಪುತ್ತೂರಿಂದ ಮಂತ್ರಾಲಯಕ್ಕೆ ಹೊರಟೆವು. ನಮಗೆ ಇಲ್ಲಿಂದ ಮಂತ್ರಾಲಯಕ್ಕೆ ತಲುಪೋದಕ್ಕೆ ಒಂದು 3-4 ಬಸ್ಸು ಚೇಂಜ್ ಮಾಡಿ ಹೋಗಬೇಕಿತ್ತು. ಒಂದು ಬಸ್ಸಲ್ಲಿ ನಾವು ಹೋಗಿ ತಲುಪುವಷ್ಟು ಹೊತ್ತಿಗೆ ನಾವು ಇಲ್ಲಿಂದ ಸೀದಾ ಉಜಿರೆಗೆ ತಲುಪಿದೆವು. ಮೊದಲು ಉಜಿರೆಗೆ ತಲುಪಿಸೋತ್ತು ನನಗೆ ಏನೂ ಸಮಸ್ಯೆ ಆಗಲಿಲ್ಲ, ನಾವು ಮಾತಾಡಿಕೊಂಡು ಆರಾಮಾಗಿ ಹೋದೆವು. ಹಾಗೆ ಉಜಿರೆಯಿಂದ ಮತ್ತೊಂದು ಬಸ್ ಹತ್ತಿ ನಾವು ಚಾರ್ಮಾಡಿ ಘಾಟಿಯಾಗಿ ಮತ್ತೆ ನಾವು ಹೋಗಬೇಕಿತ್ತು. ಹಾಗೆ 2ನೇ ಬಸ್ ಹತ್ತಿ ಹೋಗಬೇಕಾದ್ರೆ ನನಗೆ ವಾಂತಿ ಶುರುವಾಯಿತು. ಯಾವ ಮಟ್ಟಿಗೆ ನನಗೆ ವಾಂತಿ ಆಯಿತು ಅಂತ ಹೇಳಿದರೆ, ಕಂಟಿನ್ಯೂಸ್ ಒಂದು 1/4 ಗಂಟೆಗೊಮ್ಮೆ ನಾನು ವಾಂತಿ ಮಾಡ್ತಾನೇ ಇದ್ದೆ. ನನಗೆ ಮಂತ್ರಾಲಯಕ್ಕೆ ತಲುಪುವಷ್ಟು ಹೊತ್ತಿಗೆ 11 ಸಲ ನಾನು ವಾಂತಿ ಮಾಡಿದ್ದೇನೆ. ನಾನು ಏನು ನೀರು ಕುಡಿತೇನೆ, ಏನು ತಿಂತೇನೆ ಎಲ್ಲವೂ ಹೋಗ್ತಾ ಇತ್ತು. ಕೊನೆಗೆ ನನಗೆ ಏನು ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲೇ ತಿಂಡಿಗೆ ನಿಲ್ಲಿಸಿದ್ರು, ಊಟಕ್ಕೆ ನಿಲ್ಲಿಸಿದ್ರು, ಚಹಾ ಕಾಫಿಗೆ ನಿಲ್ಲಿಸಿದ್ರು, ಏನೂ ತಿನ್ನಲಿಕ್ಕೆ ನನ್ನಿಂದ ಆಗ್ತಾ ಇರಲಿಲ್ಲ ನನಗೆ. ಕೊನೆಗೆ ಏನೆಲ್ಲ ಪಿತ್ತ ಇತ್ತು ನನ್ನ ಒಳಗಡೆ ಅದೆಲ್ಲವೂ ನನಗೆ ವಾಂತಿಯಾಗಿ ಹೋಯಿತು. ಹಳದಿ ಎಲ್ಲ ವಾಂತಿಯಾಗಿ ಹೋಗಲಿಕ್ಕೆ ಶುರುವಾಯಿತು. ಫುಲ್ ನಾನು ಅಪ್ಸೆಟ್ ಆಗಿ ಹೋಗ್ತೇನೆ, ಖಂಡಿತ ನಾನು ಅಲ್ಲಿ ತಲುಪೋಷ್ಟು ಹೊತ್ತಿಗೆ ಒಂದು ಮಾದರಿ ಆಗಿರ್ತೇನೆ ಅಂತ ನನಗೆ ಒಳಗಿಂದ ಭಯ ಆಗೋದಕ್ಕೆ ಶುರುವಾಯಿತು. ಆಮೇಲೆ ನಮಗೆ ನನ್ನ ಜೊತೆ ಇದ್ರಲ್ವ ಶೋಭಾಕ್ಕ, ಅವರು ನನಗೆ ಅಕ್ಷತೆ ಕೊಟ್ಟರು, ರಾಯರ ಅಕ್ಷತೆಯನ್ನು ಕೊಟ್ಟರು. ಆಮೇಲೆ ಮೃತ್ತಿಕೆಯನ್ನು ನನಗೆ ಕೊಟ್ಟರು, ಇದನ್ನು ನೀವು ಸೇವಿಸಿ ನಿಮಗೆ ವಾಂತಿ ನಿಲ್ತದೆ ಅಂತ. ಹಾಗೆ ಕೊನೆಗೆ ಸ್ವಲ್ಪ ವಾಂತಿ ಕಮ್ಮಿ, ಅದನ್ನು ಸೇವಿಸಿದ ನಂತರ ಸ್ವಲ್ಪ ವಾಂತಿ ಕಮ್ಮಿ ಆಗ್ತಾ ಹೋಯಿತು. ಕೊನೆಗೆ ನಾವು ಮಂತ್ರಾಲಯಕ್ಕೆ ಬೆಳಗಿನ ಜಾವ 3:15ಕ್ಕೆ ತಲುಪಿದೆವು. ತಲುಪಿದ ತಕ್ಷಣ ನನ್ನ ಮುಖ ಹೇಗಿತ್ತು ಅಂತ ಹೇಳಿದರೆ, ಫುಲ್ಲು ನಾನು ಕಂಗಾಲಾಗಿ ಹೋಗಿದ್ದೆ. ಅಂದರೆ ಅಷ್ಟು ಸಲ ವಾಂತಿ ಮಾಡೋದಂದರೆ ಅದು ಸಾಮಾನ್ಯದ ಮಾತಲ್ಲ. ನನಗೆ 1-2 ಸಲ ವಾಂತಿ ಮಾಡಿದ್ರೇ ಕೂಡುವುದಿಲ್ಲ, ಇದು 11 ಸಲ ನಾನು ವಾಂತಿ ಮಾಡಿದ್ದೇನೆ. ನಾನು ಅನ್ಕೋತಾ ಇದ್ದೆ, ರಾಯರೇ ನನಗೆ ಕಷ್ಟ ಕೊಡಬೇಡಿ, ನನ್ನನ್ನು ಅಂದರೆ ನಾನು ನಿಮ್ಮನ್ನು ನೋಡೋದಕ್ಕೆ ಬರ್ತಾ ಇದ್ದೇನೆ, ನನ್ನನ್ನು ಅಂದರೆ ಒಂದು ಸ್ವಲ್ಪ ಆರೋಗ್ಯವಾಗಿ ಅಲ್ಲಿ ತಲುಪುವ ಹಾಗೆ ಮಾಡಿ ರಾಯರೇ ಅಂತ. ಅಂದರೆ ನನಗೆ ಒಂದೇ ಭಯ ಆಗ್ತಾಯಿತ್ತು, ಅಲ್ಲಿ ತಲುಪಿದ ನಂತರ ನಾನು ಹಾಸ್ಪಿಟಲಿಗೆ ಅಡ್ಮಿಟ್ ಆಗ್ತಾನೋ ಏನೋ, ನನಗೆ ಡ್ರಿಪ್ಸ್ ಹಾಕೋ ಥರ ಆಗುತ್ತೋ ಏನೋ ಅಂತ. ಅಂದರೆ ಅಷ್ಟು ವೀಕ್ ಆಗಿ ಹೋಗಿದ್ದೆ ನಾನು. ಹಾಗೆ 3:15ಗೆ ನಾವು ಮಂತ್ರಾಲಯಕ್ಕೆ ತಲುಪಿದ್ದೇವೆ ಅಲ್ವ. ನಮಗೆ ಒಂದು 3:15ಗೆ ನಾವು ಹೋಗಿ ಮಂತ್ರಾಲಯದಲ್ಲಿ ಮಠದ ಎದುರುಗಡೆ ಎಲ್ಲರೂ ಉದ್ದಕ್ಕೆ ಮಲ್ಕೊಂಡಿದ್ರು. ಹಾಗೆ ನಾವು ಕೂಡ ಒಂದು ಸೈಡಲ್ಲಿ ಹೋಗಿ ಕೂತ್ಕೊಂಡೆವು. ಆವಾಗಲೂ ನನಗೆ ಅಂದರೆ ಏನು ಕೂಡ್ತಾ ಇರಲಿಲ್ಲ ನನಗೆ ಆವಾಗ. ಹಾಗೆ ನಮಗೆ ಒಂದು 5 ಗಂಟೆ ಅಷ್ಟಿಗೆ ರೂಮ್ ಸಿಕ್ಕಿತ್ತು. ನಾವು ಹೋದ ತಕ್ಷಣ ಸ್ವಲ್ಪ ಕೈಕಾಲು ಮುಖ ತೊಳೆದದ್ದು ನನ್ನನ್ನು ಮಲಗು ಅಂತ ಹೇಳಿದರು ಅವರೆಲ್ಲರೂ. ನೀವು ಸ್ವಲ್ಪ ರೆಸ್ಟ್ ಮಾಡಿ, ಬೆಳಗ್ಗೆ ನಾವು ಬೇಗ ಎದ್ದು ಮತ್ತೆ ಹೋಗಿ ಕ್ಯೂವಲ್ಲಿ ನಿಲ್ಲಬೇಕು, ಮಠದ ಒಳಗಡೆ ಹೋಗಬೇಕು ಅಂತ. ಹಾಗೆ ನಾನು ಆಗಿದ್ದಾಗಲಿ ಇಲ್ಲಿ ತನಕ ತಲುಪಿದೆ ಅಲ್ವಾ, ಅದೇ ನನ್ನ ಪುಣ್ಯ, ನಿನ್ನ ರಾಯರೆಲ್ಲ ನೋಡ್ಕೋತಾರೆ ಅಂತ ಹೇಳಿ ನಾನು 5 ಗಂಟೆಯಿಂದ ಒಂದು 5:15 ಗಂಟೆ, ಒಂದು ಮುಕ್ಕಾಲು ಗಂಟೆ ಇರ್ಬೋದು, ಒಂದು 5-ಮುಕ್ಕಾಲು ಗಂಟೆ ತನಕ ನಾನು ಮಲಗಿದೆ. ಮಲಗಿ ಎದ್ದಾಗ ಎಂಥ ಆಶ್ಚರ್ಯ ಅಂತ ಹೇಳಿದರೆ, ನಾನು ನಂಬಿಯೇ ಇರಲಿಲ್ಲ ನಾನು ಇದಕ್ಕೆ ಬರ್ತೇನೆ ಅಂತ. ನಾನು ಕಣ್ಬಿಟ್ಟು ನೋಡ್ತೇನೆ, ನನಗೆ ಆಯಾಸ ಆಗಿರ್ಬೋದು, ಸುಸ್ತಾಗಿರ್ಬೋದು ಯಾವುದೂ ಇರಲಿಲ್ಲ. ನಾನು ಅಷ್ಟು ಸಲ ವಾಂತಿ ಮಾಡಿದ್ದೇನೆ, ನಾನು ಅಷ್ಟು ಕಂಗಳಾಗಿ ಹೋಗಿದ್ದೆ ಅಲ್ವಾ, ನನಗೆ ಅದು ಯಾವುದೂ ಗೊತ್ತೇ ಆಗ್ತಾ ಇರಲಿಲ್ಲ. ಅಷ್ಟು ಆ್ಯಕ್ಟಿವ್ ಆಗಿದ್ದೆ ನಾನು. ಇಲ್ಲಿಂದ ಹೊರಡುವಾಗ ನಾನು ಎಷ್ಟು ಆ್ಯಕ್ಟಿವ್ ಆಗಿ ಹೊರಟಿದ್ದೆ ನೋಡಿ, ಹಾಗೇ ಇದ್ದೆ, ಅಷ್ಟೇ ಆರೋಗ್ಯವಾಗಿದ್ದೆ. ನಾನು ಅಂದ್ಕೊಂಡೆ, ರಾಯರು ನೋಡಿ ಹೇಗೆಲ್ಲ ಒಂದು ಪವಾಡ ಮಾಡ್ತಾರೆ ಅಂದರೆ ನನಗೆ ಒಂಥರ ಖುಷಿಯಾಗೋದಕ್ಕೆ ಶುರುವಾಯಿತು. ಅಂದರೆ ನನ್ನನ್ನು ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ಕಷ್ಟ ಕೊಟ್ಟರು ರಾಯರು. ಅಂದರೆ ನಾನು ಕುಗ್ತೇನಾ ಹಿಗ್ತೇನೆ, ಅಂದರೆ ನಾನು ಹೇಗೆ ಇರ್ತೇನೆ, ನಾನು ಫುಲ್ ಕಂಗಾಲಾಗಿ ಹೋದಾಗ ನಾನು ವಾಪಸ್ ಹಿಂತಿರುಗಿ ಹೋಗ್ತೇನೆ ಅಂದರೆ ಏನಾದರೂ ಇರ್ಬೋದು. ರಾಯರು ನನ್ನನ್ನು ಯಾವ ಥರ ನಮ್ಮನ್ನು ಆಟ ಆಡಿಸ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ನೋಡಿ. ನನಗೆ ಒಂದು ಸ್ವಲ್ಪ ಕಷ್ಟ ಕೊಟ್ಟು ಅದರ 2 ಪಾಲು ಖುಷಿ ಕೊಟ್ಟರು ನೋಡಿ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದ್ದ ತಕ್ಷಣ ನಾನು ಎಲ್ಲರ ಹತ್ರ ಹೇಳಿದೆ, ನನಗೆ ಹುಷಾರಾದೆ, ನನಗೆ ಏನೂ ಆಗ್ತಾಯಿಲ್ಲ. ನಾನು ಅಂದರೆ ನನಗೆ ವಾಂತಿ ಮಾಡುವ ಗಂಟಲೆಲ್ಲ ನೋವಾಗಿರ್ತದೆ ನೋಡಿ, ಆ ಗಂಟಲು ನೋವು ಬಿಡಿ ಯಾವುದೂ ಇಲ್ಲ, ಫುಲ್ ಆ್ಯಕ್ಟಿವ್ ಆಗಿದ್ದೆ. ಎದ್ದದ್ದು ಚೆಂದ ಸ್ನಾನ ಎಲ್ಲ ಮಾಡಿ ಸೀದಾ ಮಠಕ್ಕೆ ಹೋದದ್ದು. ಹಾಗೆ ಒಂದು ದಿವಸ ನಾವು ಅಲ್ಲಿದ್ದೆವು, ಶನಿವಾರ ಬೆಳಗ್ಗೆ ತಲುಪಿದ್ದೇವಲ್ವ, ಆದಿತ್ಯವಾರ ಬೆಳಗ್ಗಿನ ಜಾವ ತನಕ ನಾವು ಮಂತ್ರಾಲಯದಲ್ಲಿದ್ದೆವು. ಆಮೇಲೆ ಮಂತ್ರಾಲಯದಲ್ಲಿ ರಾಯರ ದರ್ಶನ ಕೂಡ ಅಷ್ಟೇ ಎಷ್ಟು ಚೆನ್ನಾಗಾಯಿತು ಅಂದರೆ ನನಗೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು
ಮಂತ್ರಾಲಯದ ಒಳಗಡೆ ಹೋದೆವಲ್ವ, ಪಾದ ಪೂಜೆ ಎಲ್ಲ ನಾವು ಚೀಟಿ ಎಲ್ಲ ಮಾಡಿಸಿದೆವು. ಮಂತ್ರಾಲಯದ ಒಳಗಡೆ ಹೋದೆವು ನಾವಲ್ಲಿ ಮಠದ ಒಳಗಡೆ ಹೋಗಿ ಸುತ್ತ ನಾನೊಮ್ಮೆ ನೋಡಿ ನನಗೆ ಆಶ್ಚರ್ಯ ಆಗ್ತುಂಟು. ಎಷ್ಟು ಚೆಂದ ಇದೆ, ಎಷ್ಟು ಚೆನ್ನಾಗಿದೆ ಮಂತ್ರಾಲಯ. ಅಯ್ಯೋ ದೇವರೇ, ನಾನು ಇಲ್ಲಿ ತನಕ ತಲುಪಿದ್ನಾ ಅಂತ ನನಗೆ ಅದೇ ಮನಸ್ಸಲ್ಲಿ ಆ ಖುಷಿಯಲ್ಲೇ ಫುಲ್ಲು ಮುಳುಗಿ ಹೋಗಿದ್ದೆ ನಾನು. ಹಾಗೆ ನೋಡ್ತಾ ಇರಬೇಕಾದ್ರೆ ಈ ಸೈಡಿಂದ ನಿಮ್ಗೆ ಗೊತ್ತಿರ್ಬೋದು, ಮಂತ್ರಾಲಯಕ್ಕೆ ಹೋದವರಿಗೆ ಸೈಡಿಂದ VIP ಬಿಡ್ತಾರೆ ನೋಡಿ, ಸೈಡಿಂದ ಎದುರಿಂದ ಹಾಗೆ ಹೋಗ್ಲಿಕ್ಕೆ ನೋಡಲಿಕ್ಕೆ ರಾಯರನ್ನು ಬಿಡ್ತಾರೆ ಅಲ್ವಾ. ಅಲ್ಲಿ ನಾವು ನಿಂತ್ಕೊಂಡಿದ್ದೆ. ತಕ್ಷಣ ನಮ್ಮನ್ನಲ್ಲಿ ನಿಂತ ವಾಚ್ಮ್ಯಾನ್ ನಮ್ಮನ್ನು ನೋಡಿ ಬನ್ನಿ ಬನ್ನಿ ಅಂತ ಕರೆದ್ರು. ಸೊ ನಾವಾಗ ಹೇಳಿದೆವು, ನಾವು ಪಾದ ಪೂಜೆಗೆ ಚೀಟ್ ಮಾಡಿ ನಿಂತಿದ್ದೇವೆ ಮತ್ತೆ ಹೇಳುವಾಗ, ಬನ್ನಿ ನೀವು ಬನ್ನಿ ಬನ್ನಿ ಅಂತ ನಮ್ಮನ್ನು ಕರೆದು ಒಳಗಡೆ ಬಿಟ್ಟರು. ನಾವು ಸೀದಾ ಹೋದೆವು. ನಮಗೆ ಏನೂ ಗೊತ್ತಿಲ್ಲ, ಸೀದಾ ಹೋಗಿ ರಾಯರ ಎದುರು ನಿಂತು ದರ್ಶನ ಅಂತೂ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ಹಾಗೆ ನಾವು ಹಿಂತಿರುಗಿ ನೋಡಬೇಕಾದ್ರೆ ನಮಗಿಂತ ಮೊದಲು ಬಂದವರೆಲ್ಲರೂ ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ರಾಯರ ಮಹಿಮೆ ಎಂಥದ್ದು ಅಂತ ಹೇಳಿದರೆ, ನಮ್ಮನ್ನು ನೇರವಾಗಿ ರಾಯರನ್ನು ನೋಡೋ ಹಾಗೆ ನಮಗೆ ರಾಯರ ಅನುಗ್ರಹ ಮಾಡಿದರು. ತುಂಬ ಖುಷಿಯಾಯಿತು. ಅಲ್ಲಿಂದ ಹೊರಗೆ ಬಂದದ್ದೇ ನನಗೆ ಕಣ್ತುಂಬಿ ನೀರು ಬಂತು ನನಗೆ. ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿ ತನಕ ಬಂದು ನಮಗಿಷ್ಟು ಚೆನ್ನಾಗಿ ಒಂದು ರಾಯರ ದರ್ಶನ ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಗೆ ಅದೆಲ್ಲ ಆಗಿ ಆಮೇಲೆ ಪಾದ ಪೂಜೆ ಎಲ್ಲ ಮಾಡಿಸಿದೆವು. ಪಾದ ಪೂಜೆ ಮಾಡಿಸಿ ರಾಯರ ಪಾದುಕೆ ಇರುವಂತಹ ಮನೆ ಇದೆ ಅಲ್ವಾ, ಅಲ್ಲಿಗೆ ನಾವು ಹುಡುಕಿಕೊಂಡು ಹೋಗಿ ರಾಯರ ಪಾದುಕೆಯ ದರ್ಶನವನ್ನು ಕೂಡ ಮಾಡಿದೆವು. ಆಮೇಲೆ ಅಲ್ಲಿಂದ ಮೃತ್ತಿಕೆ ಸಿಗುವಂಥ ಮನೆ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಮೃತ್ತಿಕೆಯನ್ನು ಕೂಡ ತಗೊಂಡೆವು. ಹೀಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ. ನನ್ನ ಜೀವನದ ದೊಡ್ಡ ಆಸೆಯನ್ನು ರಾಯರು ಈಡೇರಿಸಿದ್ರಲ್ವ ಅಂತ ತುಂಬ ಖುಷಿಯಾಯಿತು. ಇವತ್ತಿಗೂ ನನಗೆ ಅದನ್ನು ನೆನೆಸ್ಕೊಳ್ಳುವಾಗ ಒಂಥರ ರೋಮಾಂಚನ ಆಗುತ್ತೆ. ಯಾಕಂದರೆ ನಾನು ನೋಡಿ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾನು ಮಂತ್ರಾಲಯಕ್ಕೆ ಅಷ್ಟು ದೂರ ಹೋಗ್ತೇನೆ ಅಂತ. ಹಾಗೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಒಂದು ದಿವಸ ಅಲ್ಲೇ ಇದ್ದು ನಾವು ಮತ್ತೆ ಆದಿತ್ಯವಾರ ಬೆಳಗ್ಗೆ ವಾಪಸ್ಸು ನಾವು ಪುತ್ತೂರಿಗೆ ಹಿಂತಿರುಗಿದೆವು. ಸೋಮವಾರ ಬೆಳಗ್ಗೆ ನಾವು ಪುತ್ತೂರಿಗೆ ರೀಚ್ ಆದೆವು. ಹಾಗೆ ಅಲ್ಲಿಂದ ಬರೋವಾಗ ಉಂಟಲ್ವ, ನನಗೆ ಎಂಥದ್ದು ಅಷ್ಟು ನಾನು ಹೋಗುವಾಗ ಅಷ್ಟು ಕಂಗಾಲಾಗಿ ಹೋಗಿದ್ದೆ ನೋಡಿ. ಬರುವಾಗ ಎಷ್ಟು ಆ್ಯಕ್ಟಿವ್ ಆಗಿದ್ದೆ ಅಂತ ಹೇಳಿದರೆ, ನನಗೆ ವಾಂತಿಯೂ ಇಲ್ಲ, ಎಂಥದೂ ಇಲ್ಲ, ಆರಾಮಾಗಿ ಅಲ್ಲಿಂದ ನಾವು ಪುತ್ತೂರಿಗೆ ತಲುಪಿದೆವು. ಇದು ರಾಯರು ನಮ್ಮ ಮೇಲೆ ತೋರಿದಂಥ ಅನುಗ್ರಹ ಅಂತಲೇ ನಾನು ಹೇಳಬಲ್ಲೆ. ಕೇವಲ ಒಂದೇ ಒಂದು ವರ್ಷದಲ್ಲಿ ನನ್ನನ್ನು ಅಲ್ಲಿ ತನಕ ಕರೆಸ್ಕೊಂಡಿದ್ದಾರೆ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ನನ್ನ ಗೆಳತಿಯೊಬ್ಬರು ಇದ್ದಾರೆ, ನಿಮಗೆ ಗೊತ್ತಿರ್ಬೋದು, ಪೂರ್ಣಿಮಾ ಅಂತ. ಅವರು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ಪೂರ್ಣಿ ವ್ಲಾಗ್ಸ್ ಅಂತ ಅವರದ್ದು ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಅವರು ಕೂಡ ಹೇಳ್ತಾ ಇದ್ರು ನನ್ನ ಹತ್ರ, ನೋಡಿ ಸುಮ್ಮ, ರಾಯರೇ ನಿಮ್ಮನ್ನು ಕರೆಸ್ಕೊಂಡಿದ್ದಾರೆ ನಿಮ್ಮ ಭಕ್ತಿಗೆ ಮೆಚ್ಚಿ. ನನ್ನ ಕೆಲವು ಪರಿಚಯದವರಿದ್ದಾರೆ, ಅವರು ಇಷ್ಟು ವರ್ಷದಲ್ಲಿ ರಾಯರ ಮಠಕ್ಕೆ ಹೋಗಬೇಕು ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಆದರೆ ನಿಮಗೆ ನೋಡಿ ಒಂದೇ ವರ್ಷದಲ್ಲಿ ನಿಮ್ಮನ್ನು ರಾಯರ ಕರೆಸ್ಕೊಂಡಿದ್ದಾರೆ, ನೀವು ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳಿದರು. ನನಗೆ ಅದನ್ನು ಕೇಳಿ ಇನ್ನೂ ಖುಷಿಯಾಯಿತು. ಹಾಗೆ ಎಲ್ಲ ರಾಯರ ಅನುಗ್ರಹ, ಹಾಗೆ ಮುಂದೆಯೂ ರಾಯರ ಅನುಗ್ರಹ ಹೀಗೇ ನಮ್ಮ ಮೇಲೆ ಇರಲಿ ಅಂತ ನಾನು ಬಯಸ್ತೇನೆ. ಹಾಗೆ ಈ ಒಂದು ನನ್ನ ಖುಷಿಯ ವಿಷಯವನ್ನು ನಿಮ್ಮ ಜೊತೆಯಿಂದ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಇದನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತು ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.